LPG ಗ್ಯಾಸ್ ಅಭಾವದಿಂದಾಗಿ ಅಂಬಿಕಾ ಹೋಟೆಲ್ ಬಂದ್ ಆಗಿದೆ. ಈ ಅಂಬಿಕಾ ಹೋಟೆಲ್ ಇರೋದು ರಾಜಾಜಿನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಫೇಮಸ್ ಇರುವಂತಹ ಹೋಟೆಲ್ ಇದೆ ಅಂಬಿಕಾ ಹೋಟೆಲ್. ಅದು ಬಂದ್ ಆಗಿಬಿಟ್ಟಿದೆ. 2 ದಿನಗಳಿಂದ ಬಂದ್ ಆಗಿರುವಂತಹ ಈ ಅಂಬಿಕಾ ಹೋಟೆಲ್ ಇಲ್ಲಿ ಚೈನೀಸು ಮತ್ತು ನಾರ್ತ್ ಇಂಡಿಯನ್ ಡಿಶಸ್ಗಳು ಹೋಟೆಲ್ಗಳಲ್ಲಿ ಫೇಮಸ್ ಇದೆ. ಆ ಹೋಟೆಲ್ ಬಂದ್ ಆಗಿರುವಂತಹ ಕಾರಣಕ್ಕಾಗಿ ಗ್ರಾಹಕರು ಸಹ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಕಾಫಿಯನ್ನು ಕುಡಿಯೋದಕ್ಕೆ ಬಂದಿದ್ವಿ, ಬಂದ್ ಆಗಿದೆ, ಹಾಗಾಗಿ ಬೇಸರ ಆಯಿತು. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಈಗ ಕಂಗಾಲಾಗ್ತಾ ಇದ್ದಾರೆ. ಇದು ಕೇವಲ 1-2 ಹೋಟೆಲ್ಗಳ ವಿಚಾರಗಳಲ್ಲ, ಬಹುತೇಕ ಎಲ್ಲ ಹೋಟೆಲ್ಗಳಲ್ಲೂ ಸಹ ಇದೇ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಒಂದೊಂದು ಹೋಟೆಲ್ಗಳ ವಿವರವನ್ನು ಕೊಡ್ತಾ ಇರುವಂತಹ ಮಾಹಿತಿ ಅಷ್ಟೇ ಇದು. ಯಾಕಂದರೆ ಕೆಲವೊಂದು ಹೋಟೆಲ್ಗಳು ಫೇಮಸ್ ಇರ್ತವೆ, ಅವ್ರದ್ದೇ ಆದಂತಹ ಡಿಶಸ್ಸು, ಅವ್ರದ್ದೇ ಆದಂತಹ ಸ್ಪೆಷಲ್ ಐಟಮ್ಸ್ಗಳೇನಿರ್ತವೆ, ಆಹಾರ ಏನಿರುತ್ತೆ ಅದನ್ನು ತಿನ್ನಬೇಕು ಅನ್ನೋ ಕಾರಣಕ್ಕಾಗಿಯೇ ಸ್ಪೆಷಲ್ ಹೋಟೆಲ್ಗಳಿಗೆ ಹೋಗೋದು. ಆ ಹೋಟೆಲ್ಗಳಲ್ಲೇ ಸ್ಪೆಷಲ್ ಐಟಮ್ಗಳು ಸಿಗಲಿಲ್ಲ ಅಂದರೆ ಏನೂ ಮಾಡೋದಕ್ಕಾಗೋದಿಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಚಂದನಾ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸಿಲಿಂಡರ್ ಅಭಾವ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನ ನೋಡ್ತಾನೆ ಇದ್ದೀವಿ. ಅಂದ್ರೆ ಬೆಂಗಳೂರಿನ ಒಂದೊಂದೇ ಹೋಟೆಲ್ಗಳು ಮುಚ್ತಾ ಇವೆ. ಸದ್ಯ ಇದೀಗ ರಾಜಾಜಿನಗರದ ಅಂಬಿಕಾ ಗ್ರ್ಯಾಂಡ್ ವೆಜ್ ಅನ್ನುವಂತ ರೆಸ್ಟೋರೆಂಟ್ ಕೂಡ ಕ್ಲೋಸ್ ಆಗಿರುವಂತದ್ದು. ಅಂದ್ರೆ ಕಳೆದ 2 ದಿನಗಳ ಹಿಂದೆನೆ ಈ ಹೋಟೆಲ್ ಕ್ಲೋಸ್ ಆಗಿದೆ. ಅಂದ್ರೆ ಸಿಲಿಂಡರ್ ಅಭಾವದಿಂದ ಈ ಹೋಟೆಲ್ ಮಾಲೀಕರು ವಿಧಿ ಇಲ್ಲದೆ ಹೋಟೆಲ್ ಅನ್ನ ಕ್ಲೋಸ್ ಮಾಡಬೇಕಾದಂತ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಬ್ರೇಕ್ಫಾಸ್ಟ್, ಲಂಚ್ ಹಾಗೆ ವಿಧ ವಿಧದ ಊಟದ ವಿತರಣೆಯನ್ನ ಮಾಡ್ಲಾಗ್ತಾ ಇತ್ತು. ಆದ್ರೆ ಈಗ ಸಿಲಿಂಡರ್ ಅಭಾವದಿಂದ ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ಕ್ಲೋಸ್ ಮಾಡಿರುವಂತದ್ದು. ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ ಗ್ರಾಹಕರು ಇಲ್ಲಿ ಕಾಫಿ ತಿಂಡಿ ಊಟಕ್ಕೆ ಬರ್ತಾ ಇದ್ರು. ಆದ್ರೆ ಅನಿವಾರ್ಯವಾಗಿ ಕ್ಲೋಸ್ ಆಗಿರೋದ್ರಿಂದ ಅವರು ವಾಪಸ್ ಹೋಗುವಂತ ಸಂದರ್ಭ. ಈಗ ಗ್ರಾಹಕರು ಇಲ್ಲಿ ಬಂದ್ರು, ಆದ್ರೆ ಕಾಫಿ ಅಂಗಡಿ ಕ್ಲೋಸ್ ಆಗಿರೋದ್ರಿಂದ ಬೇಸರ ಹೊರಹಾಕ್ತಾ ಇದ್ದಾರೆ. ಸರ್, ಇಲ್ಲಿ ಕಾಫಿಗೆ ಊಟಕ್ಕೆ ಅಂತ ಬಂದ್ರಿ, ಈಗ ಅಂಗಡಿ ಕ್ಲೋಸ್ ಆಗಿದೆ, ಏನ್ ಹೇಳ್ತೀರಾ? ಅದು ಕ್ಲೋಸ್ ಆಗಿದ್ರೆ ನಮಗೆ ಬಹಳ ಬೇಜಾರಾಗುತ್ತೆ ಮೇಡಮ್. ನಾವು ಫ್ರೆಂಡ್ಸ್ ಎಲ್ಲ ಒಂದು 10-12 ದಿನ ಬರ್ತೀವಿ, ಕಂಟಿನ್ಯೂ ಇಡ್ತಾ ಇರ್ತೀವಿ ಇಲ್ಲಿ. ಇವಾಗ ಟಿಫನ್ನು ಇಲ್ಲ, ಕಾಫಿನೂ ಇಲ್ಲ, ಎಲ್ಲ ಹೊರಗಡೆ ಹುಡುಕ್ಬೇಕಾಗುತ್ತೆ. ಈಗ ಇದೊಂದೇ ಹೋಟೆಲ್ ಅಲ್ಲ, ಬೆಂಗಳೂರಿನ ಸುಮಾರಷ್ಟು ಹೋಟೆಲ್ಗಳು ಈಗಾಗಲೇ ಕ್ಲೋಸ್ ಆಗ್ಬಿಟ್ಟಿವೆ. ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಅಂದ್ರೆ ಎಷ್ಟು ಸಂಕಷ್ಟ ಆಗುತ್ತೆ, ಎಷ್ಟು ಕಷ್ಟ ಆಗುತ್ತೆ? ಭಾರಿ ಕಷ್ಟ ಆಗುತ್ತೆ ಮೇಡಮ್. ಕೊನೆಗೆ ಮನೆಗಳಿಗೂ ಪ್ರಾಬ್ಲಮ್ ಶುರುವಾಗುತ್ತೆ. ಇನ್ನ ಈ ಗ್ಯಾಸ್ ಇಲ್ಲ ಅಂದಾಗ ಈ ಹೋಟ್ಲ್ಗಳ ಜೊತೆಗೆ ಬಿಸ್ನೆಸ್ ಪ್ರಾಬ್ಲಮ್ ಆಗುತ್ತೆ, ಎಲ್ಲಾ ಕಡೆನೂ ಏಟ್ ಬೀಳುತ್ತೆ ಮೇಡಮ್. ಈಗೇನಾದ್ರು ಒಂದು ಪರಿಹಾರ ಕಂಡುಹಿಡಿಬೇಕು. ಇದು ಇಲ್ಲಿನ ಗ್ರಾಹಕರು ಹೇಳ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಬರ್ತಾ ಇದ್ವಿ, ಒಂದಷ್ಟು ಕಾಲ ಟೈಮ್ ಪಾಸ್ ಅನ್ನ ಮಾಡ್ತಾ ಇದ್ವಿ, ಒಂದಷ್ಟು ಹೆಲ್ತಿ ಕಾನ್ವರ್ಸೇಷನ್ ಗಳನ್ನ ಮಾಡ್ತಾ ಇದ್ವಿ, ಕಾಫಿ ಕುಡಿತಾ, ಟೀ ಕುಡಿತಾ, ತಿಂಡಿ ತಿಂತಾ. ಈಗ ಎಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಇದಕ್ಕೊಂದು ಪರಿಹಾರವನ್ನ ಕೊಡಬೇಕು ಸರ್ಕಾರ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಪವನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.